ಈಗ ಬಿಡ್ತೀನಿ ನೋಡಿ. ಈಗ ಪಾಪ KSRTC ಒಂದು ಸ್ವಲ್ಪ ಕರುಣೆ ತೋರಿದ್ರೆ ರೆಡಿ ಇದೆ. ನಮಸ್ಕಾರ ಆ್ಯಂಡ್ ಕೊನ್ನಿಚಿವ ಎಲ್ರಿಗೂ. ಸ್ಮೋಕಿ ಚೇಂಬರಲ್ಲಿ ಪಳ ಹೊಳಿತಾ ಇದ್ದಾಳೆ. ಒಳ್ಳೆ ರಗಡ್ ರೌಡಿ ಲುಕ್ ಬಂದ್ಬಿಟ್ಟೈತೆ. ಈ ಚೇಂಬರ್ ಬಂದು ಶ್ರೀವತ್ಸ 843 ಅವರ RX ಕಿಂಗ್ ಸೆಟಪ್ ಇರೋ ಗಾಡಿಯಲ್ಲಿದ್ದ ಚೇಂಬರು. ಆಲ್ಮೋಸ್ಟ್ ಮಸಾಲ ಸ್ವಲ್ಪ ಸಿಮಿಲರ್ ಇರೋದ್ರಿಂದ ನಾವು ಸ್ಮೋಕಿಗೂ ಹಾಕಿ ಟ್ರೈ ಮಾಡ್ತಾಯಿದ್ದೀವಿ. ಆಡ್ಕೊಂಬಂದಿದ್ದೀವಿ ಇಬ್ರು, ಆಡ್ಕೊಂಬಂದಿದ್ದೀವಿ. ಓಪನ್ ಮಾಡಿದಷ್ಟು ಓಪನ್ ಆಗ್ತಾಯಿದೆ. ಬನ್ನಿ ಇವಾಗ ತೋರಿಸ್ತೀನಿ ಇದ್ರ ಮಸಾಲೆ ಕರಾಮತ್ತೇನು ಅಂತ. ನಾವು ಕಿಕ್ಕರ್ ಹೊಡೆದ್ರೆ ಚೇಂಬರ್ಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಂತ ಕಿಕ್ಕರ್ ಹೊಡೆಯಲ್ಲ, ಹಿಂಗೆ ಒಂದೇ ಒಂದು ಸಣ್ಣ ಪುಷಲ್ಲೇ ಸ್ಟಾರ್ಟ್ ಮಾಡೋದು. ಇದರಲ್ಲಿದೆ ಕರಾಮತ್ತು. ಸೌಂಡು ಹಿಂದೆಗಡೆಯಿಂದ ಮಾತ್ರ ಸಖತ್ತಾಗಿ ಕೇಳಿಸುತ್ತೆ. ಸ್ಲೋ ಆಗಿದ್ದಾಗ ಏನು ಕೇಳಿಸಲ್ಲ. ಬನ್ನಿ ರೈಡ್ ಮಾಡ್ತಾ ತೋರಿಸ್ತೀನಿ ನೋಡಿ. ಇಲ್ಲಿ ತನಕ ನಾರ್ಮಲ್ಲು. ಅದಾದ್ಮೇಲೆ ಅಬ್ನಾರ್ಮಲ್ ಗುರು. RPM 5000 6000 ತನಕ ವೆರಿ ನಾರ್ಮಲ್. ಅದಾದ್ಮೇಲೆ ತುಂಬ ಅಬ್ನಾರ್ಮಲ್. ಈ ಗಾಡಿನೂ ಅದೇ ಕ್ಯಾರೆಕ್ಟರಿಸ್ಟಿಕ್ಸು. ಶ್ರೀವತ್ಸ ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳ್ತಾ ನೋಡಿ. ಅವ್ರೇನು ತಲೆ ಕೆಡಿಸ್ಕೊಂಡಿಲ್ಲ. ನಿಮ್ಮ ಗಾಡಿಗೆ ಏನು ಸೂಟ್ ಆಗುತ್ತೋ, ನನ್ನ ಗಾಡೀಲಿ ಏನಿದೆಯೋ ಹಾಕ್ಕೊಳ್ರಿ, ಓಡಿಸಿ, ಸೆಟ್ ಆದರೆ ಕಂಟಿನ್ಯೂ ಮಾಡಿ, ನೀವೇ ತಗೋತೀನಿ ಅಂದರೆ ಇಟ್ಕೊಳ್ಳಿ, ಎಲ್ಲ ಆಪ್ಷನ್ನು ಕೊಟ್ಬಿಟ್ಟಿದ್ದಾರೆ. ಏನು ಮಾಡೋಣ ಹೇಳ್ರಪ್ಪ. ಚೇಂಬರು ಹಾಕ್ಕೊಂಡು ಓಡಿಸೋಣ ಲಾಂಗಿಗೆ. ಸೌಂಡ್ ಹೆಂಗೆ ಬರ್ತಾ ಇದೆ? ಆವಾಗಲೇ ರಿಲೀಸ್ ಮಾಡಿದ್ನಲ್ಲ ಫಸ್ಟ್ ಗೇರು. ಒಂಚೂರು ಕ್ಲಚ್ಚಲ್ಲಿ ಆಟ ಆಡಿದ್ರೆ ಡಿ ಕ್ಲಚ್ ಮಾಡಿ ಬಿಟ್ಟ ಅಂದರೆ ಅಂತ ಹೋಗುತ್ತೆ. ಆಮೇಲೆ ನನಗೆ ಅಂತ ಪುಂಗಿ ಊದಬೇಕಾಗುತ್ತೆ. ಯಾಕಂದರೆ ನಾವು ಗೀಲಿ ಎಲ್ಲ ಕಲ್ತಿಲ್ಲ, ಅದನ್ನ ಕಂಟ್ರೋಲು ಬರೋಲ್ಲ. ಸೊ ಸ್ವಲ್ಪ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ತುಂಬ ಸ್ಪೀಡ್ ಹೋದಾಗ ಓಪನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆಡೋ ಮಕ್ಳಿಗೆ ಕೊಟ್ಟರೆ ಅಳ್ಳಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಇದು ಓಡಿಸೋರ್ಗಿಂತ ಹಿಂದೆ ಬರೋರಿಗೆ ಸಖತ್ ಸ್ವೀಟಾಗಿ ಕೇಳುತ್ತೆ. ನಿಧಾನಕ್ಕೆ ಹೋಗುವ. ಸಿಟಿ ಲಿಮಿಟ್ಸಿಗೆ ಬರ್ತಾಯಿದ್ದೀವಿ ಮೈಸೂರೊಳಗೆ. ಸೈಲೆಂಟಾಗಿ ಬಂದ್ರ ಬೆಟ್ಟ ನೋಡಿದ್ರ ವಾಪಸ್ ಹೋದ್ರ ಅನ್ನಂಗೆ ಇರಬೇಕು. ಆಟ ಏನಿದ್ರು ಹೈವೇಲಿ ಇರಬೇಕು. ಸೊ ಇಷ್ಟು ದಿನ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ನಂದು ಅದು ನಂದು ಅಂತ ಒತ್ತಾಬೇಡ, ಒಂದೇ ಒಂದು ಕ್ಷಣ ಅದು ನಂದಲ್ಲ ಅಂತ ಅನ್ಕೋ ಆರಾಮಾಗಿರ್ತೀಯ. ಸೊ ನಂದು ಹೆಡ್ ಬೋರೆಲ್ಲ ಬಂದು ಕಿಂಗ್ ಡೇ ಆಗಿರೋದ್ರಿಂದ ಔಟ್ಲೆಟು ಸ್ವಲ್ಪ ದೊಡ್ಡದಾಗಿರುತ್ತೆ 5 ಸ್ಪೀಡ್ ಬೋರ್ಗಿಂತ. ಸೊ ಈ ಚೇಂಬರ್ಗೂ ನನ್ನ 4 ಸ್ಪೀಡ್ ಸ್ಟೀಲ್ ಎಕ್ಸಾಸ್ಟ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಕ್ಲೀನಾಗಿ ಫ್ಯೂಯಲ್ನ ಬರ್ನ್ ಮಾಡಿ ಎಕ್ಸಾಸ್ಟು ದಮ್ ಹಿಡ್ದು ಆಚೆ ಕಳಿಸ್ಬಿಡುತ್ತೆ. 4 ಸ್ಪೀಡ್ ಸೈಲೆನ್ಸರಲ್ಲಿ ಏನಾಗ್ತಿತ್ತು ಅಂದರೆ ಇಂಜಿನಲ್ಲಿ ದಮ್ ಇದೆ, ಆದರೆ ಹೊರಗಡೆ ಎಕ್ಸಾಸ್ಟು ಫ್ರೀ ಫ್ಲೋ ಇಲ್ಲ. ಅದಕ್ಕೋಸ್ಕರ ಒಂಥರ ಹಿಡಿತಾ ಇತ್ತು, ಗಾಡಿ ಮೂವ್ ಆಗ್ತಿದ್ರು ಹಿಡಿತಾ ಇತ್ತು. ಇದು ಏನಾಗಿದೆ ಅಂದರೆ ಈಗಲೂ ಫುಲ್ ಟಾಪ್ ಎಂಡ್ ಏನು ಓಡ್ತಾ ಇಲ್ಲ, ಮಿಡ್ ರೇಂಜಲ್ಲಿ ಹೆಂಗೆ ಓಪನ್ ಆಗ್ತಾ ಇದೆ ಅಂದರೆ ಒಂದು ಹಿಂಗೆ ಉಸಿರು ಕಾಡಿಸಿ ಬಗಾರ್ ಅಂತ ಬಿಡ್ತೈತೆ. ಸೊ ಒಂದು ಸ್ವೀಟ್ ಸ್ಪಾಟ್ ಇದೆ, ಆ ಸ್ವೀಟ್ ಸ್ಪಾಟಲ್ಲಿ ಆಟ ಆಡ್ಕೋತಾ ಇದ್ದೀವಿ ನೋಡಿ. ಹಿಂಗೆ ಕ್ರೂಸು ಮಾಡ್ಬೋದು, 80ರಲ್ಲಿ ಎಫರ್ಟ್ಲೆಸ್ ಕ್ರೂಸ್ ಮಾಡ್ಬೋದು. ನೋಡಿ ಗೇರ್ ಡೌನ್ ಮಾಡಿ ಹೊಡೆದ ಅಂದರೆ ಈ ಮೈಸೂರು ರೋಡ್ ಅಂತೂ ಸಾಲಲ್ಲಪ್ಪ. ಎಕ್ಸ್ಪ್ರೆಸ್ ವೇ ಬೇಜಾರಾಗುತ್ತೆ. ಆಟ ಆಡ್ತಾವ್ರೆ ಮುಂದೆ ಎಲ್ಲ ಗಾಡಿಗಳು ಆಟ ಆಡ್ಕೊಂಡು ಹೋಯ್ತಾವ್ರೆ. ಈಗ ಲೋಡ್ ಮಾಡ್ತಾ ಇದ್ದೀನಿ. ಆಗ್ತಾ ಇದೆ 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 ಆಗ್ತಾ ಇದೆ
ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ. ಇನ್ನೂ ಮಾಡೋಣ ಇನ್ನೂ ಮಾಡೋಣ ಇನ್ನೂ ಮಾಡೋಣ. ಸರಿಯಾಗಿ ಬರಲಿಲ್ಲ ಇದು. ಲೋಡ್ ಆಯ್ತು ಆಯ್ತು ಆಯ್ತು. ಅಯ್ಯೋ ಲೋಡ್ ಮಾಡಿ ಪಗಾರ್ ಅಂತ ಹಾರ್ಸೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಇವೆಲ್ಲ ಮ್ಯಾಚ್ ಮಾಡಬೇಕು ಅಂದರೆ ರೋಡ್ಗಳು ಸಿಗಬೇಕು ಗುರು. ಮಸ್ತಾಗಿ ಆಟ ಆಡ್ಬೋದು. ಒಂಥರ ಫೀಲಿಂಗ್ ಬರ್ತೈತೆ ಹಿಂಗೆ 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 ಆಟ ಆಡ್ಕೊಂಡು ಹೋಗೋಣ ಅಂತ. ಈ ಬೇಸ್ ವಾಯ್ಸು ಯಾವ ಸೂಪರ್ ಬೈಕಿಂತನೂ ಕಮ್ಮಿ ಇಲ್ಲಪ್ಪ. ಇನ್ಬಿಲ್ಟೇ ಒಂಥರ ಆದರೆ ಚೇಂಬರಲ್ಲೇ ಒಂಥರ ಸ್ವಲ್ಪ. ನೋಡಿ ಈಗ ಇಷ್ಟು ಲೋಡ್ ಆಗೈತಾ, ನಿಮ್ಗೆ ಯಾವಾಗ ಬೇಕೋ ಅವಾಗ ಪವರ್ ಕೊಡುತ್ತೆ. ಅಯ್ಯಪ್ಪ ಮುಂದೆನೇ ಅವರೇ ಹೋಗಿ ಇಕ್ಬಿಡ್ತೀನಿ ಆಮೇಲೆ ಅವ್ರಿಗೂ ಪ್ರಾಬ್ಲಮ್. ಈ 7000 8000 RPM ಅಲ್ಲಿ ಸುಮ್ಮನೆ ಒಂದು 20 ಸೆಕೆಂಡ್ ಹಿಡ್ಕೊಂಡ್ರೆ ಪಾಪ ರೆಡಿ ಆಗಿರುತ್ತೆ. ಯುದ್ಧಕ್ಕೆ ನಾನು ತಯಾರಾಗಿದ್ದೀನಿ ಅಂತ. ಅಯ್ಯಯ್ಯೋ ನಾನು ಬೇರೆ ಒಂದು ಕೈಯಲ್ಲಿ ಎಳಿತಾ ಇದ್ದೀನಿ. ಆಟ ಆಡ್ತಾ ಇದ್ದೀವಿ ಗುರು. ದಾರಿ ಸಾಕ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಓ ಡೇಂಜರ್ ಡೇಂಜರ್. ಸ್ಲೋ ಮಾಡಿಪ್ಪ. ಶೈಕ್ಷಣಿಕ ಪ್ರವಾಸ. ಎತ್ತು ಬಿಡ್ತು ಹಂಗೆ. ನನಗೆ ಫುಲ್ಲು ಈ ಕಡೆ ತಿರ್ಗೋಷ್ಟರಲ್ಲಿ 80-90 ಹೋಗ್ತೈತೆ ಗಾಡಿ. ಅಯ್ಯಪ್ಪ ನಮಸ್ಕಾರ ಅಣ್ಣ. ಸ್ಮೋಕಿನ ಅವಳು ಅಂತೀನಿ, ಅವನು ಅಂತೀನಿ, ಅಣ್ಣ ಅಂತೀನಿ, ತಮ್ಮ ಅಂತೀನಿ. ಅಯ್ಯೋ ರಾಮ. ಸ್ವರ್ಗ. ಅದೇ ಗೇರ್ ಡೌನ್ ಮಾಡಿದ್ರೆ ಸೌಂಡೇ ಇರಲ್ಲ. ಇಷ್ಟ ಅಲ್ವಾ ಬೇಕಾಗಿರೋದು. ಸಿಟಿಯಲ್ಲಿ ಓಡಿಸ್ಕೋತೀನಿ ಅಂದರೆ ನಿಧಾನಕ್ಕೆ ಓಡಿಸ್ಕೊಬೋದು. ಹೌದಾ, ಒಂದೊಂದು ರಾಕ್ಷಸ ಗುರು ಇಲ್ಲಿರೋವು. ಗೇರು ಸ್ಮೂತಾಗಿ ಬೀಳ್ತೈತಿ ಇವಾಗ. ಎಳಿತೈತಿ ಈಗ ಫುಲ್ಲು. ನಾನೇನು ಮಾಡ್ತಾ ಇಲ್ಲ, ಅದೇ ಎಳ್ಕೊಂಡು ಹೋಯ್ತೈತೆ. ಈಗ ಬಿಡ್ತೀನಿ ನೋಡಿ. ಈಗ ಪಾಪ ಬೇಕು ಅಂದಾಗ ರೋಡ್ ಖಾಲಿ ಸಿಗ್ತಾ ಇಲ್ವೇ. ನಮ್ಮ ಡ್ಯೂಕ್ 200ನ BV ಹೇಳ್ತಾ ಇದ್ರು, ನಿಮ್ಮ RXಗಳು ಪಕ್ಕ ಬಂದು ನಾನು ಯಾವ RPM ಅಲ್ಲಿ ಓಡ್ತೈತೆ ಗಾಡಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ಹಂಗಾಗ್ತೈತೆ ಅಂತ ಇದ್ರು. ಓಕೆ, ಈಗ ಎಳೆಯುತ್ತೆ. ಬಟ್ ಬಸ್ ಅಡ್ಡ ಇದೆ. ಇಷ್ಟು ಲೋಡ್ ಮಾಡಿ ಬಿಟ್ಟ ಅಂದರೆ ಪೂ ಅಂದ್ಬಿಡುತ್ತೆ. KSRTC ಒಂದು ಸ್ವಲ್ಪ ಕರುಣೆ ತೋರಿದ್ರೆ ರೆಡಿ ಇದೆ. ಶೆಟ್ ಆಗಲ್ಲ. ಲೆಫ್ಟಲ್ಲೇ ಹೊಡೆಯೋದು. ಮರ್ಗುಡ್ತೈತಲ್ಲಮ್ಮ. 4th ಗೇರಲ್ಲೇ 110 to 120 ಆಟ ಆಡ್ತೈತೆ. ಇದಕ್ಕಿನ್ನೂ ಇನಿಷಿಯಲ್ಲು ಲ್ಯಾಗ್ ಇದೆ, ಇನ್ನೂ ಅದಕ್ಕೆ ಕೆಲಸ ಮಾಡಿಲ್ಲ.
ಇನ್ನೂ ಕೆಲಸ ಮಾಡ್ಸೋದು ಬಾಕಿ ಇದೆ, ಮಾಡಿಸೋಣ. ಹೆಂಗೆ ನೋಡ್ತಾವ್ರೆ ಗಾಡೀಲಿ ಕೂತಿರೋರು. ಹಾಂ, ಓ ಏನ್ ಗೊತ್ತು, RX-Z ಅಂತವ್ರೆ. ಖುಷಿ ಆಯಿತು. ಮೈಸೂರು ಎಂಟ್ರಿಲ್ಲ ಈ ಥರ ರೆಕಗ್ನೈಸೇಷನ್ ಸಿಗ್ತಾ ಇದೆ ಅಂದರೆ. ಇಲ್ಲಿಂದ ಜಾಸ್ತಿ ಸೌಂಡ್ ಮಾಡಬಾರ್ದು, ಸೈಲೆಂಟಾಗಿ ಹೋಗ್ಬೇಕು. ಓಕೆ, ಲೋ RPM ಅಲ್ಲಿ ಹೋಗೋಣ. ಸ್ಪೀಡ್ ಬೇಕಾದ್ರೆ ಜಾಸ್ತಿನೇ ಇದ್ರೂ ಪರವಾಗಿಲ್ಲ.